ನಮಸ್ಕಾರ. ಇವತ್ತು ನವೆಂಬರ್ 14 ವಿಶ್ವದಾದ್ಯಂತ ಈ ದಿನವನ್ನು ವಿಶ್ವ ಮಧುಮೇಹ ದಿನಾಚರಣೆ ಅಂತ ಆಚರಿಸಲಾಗ್ತದೆ. ವಿಶ್ವ ಮಧುಮೇಹ ಸಂಸ್ಥೆ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಅಣತಿಯಂತೆ 150ಕ್ಕೂ ಹೆಚ್ಚು ದೇಶಗಳು ಇವತ್ತು ವಿಶ್ವ ಮಧುಮೇಹ ದಿನ. ಕಾರಣ ಕಳೆದ 2-3 ದಶಕದಿಂದ ವಿಶ್ವದಾದ್ಯಂತ ಡಯಾಬಿಟಿಸ್, ಮಧುಮೇಹ ಅಥವಾ ಸಿಹಿಮೂತ್ರರೋಗ ಏನಾಗ್ತಿದ್ದು ತುಂಬ ರಭಸದಲ್ಲಿ ವೇಗವಾಗಿ ಆಘಾತಕಾರಿಯಾಗಿ ದಿನೇ ದಿನೇ ಹೆಚ್ಚಾಗ್ತಾಯಿದೆ. ಅದರಲ್ಲೂ ಭಾರತದಲ್ಲಿ ಕಳೆದ 20 ವರ್ಷದಿಂದ ನಾಗಾಲೋಟದಲ್ಲಿ ಮಧುಮೇಹಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಒಂದು ಆತಂಕಕಾರಿ ವಿಷಯ ಆಗಿದೆ. ಸೊ ಇದ್ರ ಬಗ್ಗೆ ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ಬೇಕು, ಜನಗಳಿಗೆ ಅರಿವನ್ನು ಮೂಡಿಸ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಮಧುಮೇಹ ಸಂಸ್ಥೆ ಈ ಒಂದು ಕರೆಯನ್ನು ಹಾಕುತ್ತಾ ಇರುತ್ತೆ. ಸೊ ಈ ವರ್ಷದ ಒಂದು ಸ್ಲೋಗನ್ ಘೋಷಣೆ ಬ್ರೇಕ್ ದಿ ಬ್ಯಾರಿಯರ್ಸ್ ಅಂಡ್ ಬ್ರೇಕ್ ದಿ ಗ್ಯಾಪ್ಸ್ ಅಂತ ಕೊಟ್ಟಿದ್ದಾರೆ. ಮಧುಮೇಹ ಹಾಗೂ ಮಧುಮೇಹ ರೋಗಿಗಳು, ಮಧುಮೇಹ ಹಾಗೂ ಸಾರ್ವಜನಿಕರ ಮಧ್ಯೆ ಕೆಲವು ಬ್ಯಾರಿಯರ್ಸ್ ಇದ್ದಾವೆ, ಕೆಲವು ಅಡಚಣೆಗಳಿದ್ದಾವೆ, ಕೆಲವು ನಾಲೆಡ್ಜಲ್ಲಿ ಗ್ಯಾಪ್ಗಳಿದ್ದಾವೆ. ಅದನ್ನು ಬ್ರೇಕ್ ಮಾಡಬೇಕು. ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ ಮಧುಮೇಹ ಅಂದರೆ ಅದೇನು ಕಾಯಿಲೆನೇ ಅಲ್ಲ, ಅದೇನು ಚಿಕಿತ್ಸೆನೇ ಬೇಕಾಗಿಲ್ಲ, ಯಾವಾಗ ಬೇಕಾದ್ರೂ ಟೆಸ್ಟ್ ಮಾಡ್ಬೋದು ಅಂತ ಸಾರ್ವಜನಿಕರಿಗೆ ಒಂದು ಅನಿಸಿಕೆ ಇತ್ತು. ಅದು ತಪ್ಪು. ಯಾಕೆಂದರೆ ಮಧುಮೇಹ ಒಂದು ರೀತಿಯಲ್ಲಿ ಮಾನವನಿಗೆ ಒಂದು ಅಗೋಚರ ಶತ್ರು, ಭಾಳ ಸೈಲೆಂಟ್ ಕಿಲ್ಲರ್ ಅಂತಲೂ ಕರೀತಾರೆ. ಯಾವುದೇ ಮಧುಮೇಹಕ್ಕೆ ಮಧುಮೇಹ ಬಂದಿದ್ದು ನನಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಪರೀಕ್ಷೆ ಮಾಡಿ ರಕ್ತ ಗೊತ್ತಾಗುತ್ತೆ ಹೊರತು ಯಾವುದೇ ಚಿಹ್ನೆಗಳು ಇರೋದಿಲ್ಲ. ಏನು ನಾವು ತುಂಬ ಬಾಯಾರಿಕೆ ಆಗೋದು, ತುಂಬ ಹಸುವಾಗೋದು, ತೂಕ ಕಡಿಮೆ ಆಗೋದು, ಗಾಯ ಮಾಯದೇ ಇರೋದು ಅಂತ ಹೇಳ್ತೀವಿ. ಅದು ಕೊನೆಯಲ್ಲಿ ಬರ್ತಕ್ಕಂಥ ಚಿಹ್ನೆಗಳು. ಆ ಚಿಹ್ನೆಗಳು ಬರಗಂಟ ಕಾಯಬಾರ್ದು. ಅದಕ್ಕೆ ಮುಂಚೆನೇ ನಾವು ಪರೀಕ್ಷೆ ಮಾಡಿಸ್ಕೊಂಡು 30 ವರ್ಷ ಆದಮೇಲೆ ಪ್ರತಿ ಭಾರತೀಯರು ಕೂಡ ವರ್ಷಕ್ಕೊಮ್ಮೆ ಸಕ್ಕರೆ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಏಕೆಂದರೆ ಪ್ರಾರಂಭದಲ್ಲಿ ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆಗೆ ಒಳಗಾಗೋದು ಬಹಳ ಮುಖ್ಯ. ಸಕ್ಕರೆ ಕಾಯಿಲೆ ಅಂದರೆ ಕೇವಲ ಮಧುಮೇಹ ಅಂತ ಅಲ್ಲ, ಅದು ಒಂದು ಹೃದಯದ ಕಾಯಿಲೆ, ಪಾರ್ಶ್ವಗಳ ಕಾಯಿಲೆ, ಕಿಡ್ನಿ ಕಾಯಿಲೆ, ರಕ್ತನಾಳಗಳ ಕಾಯಿಲೆ ಒಟ್ಟಾರೆ. ಅಂದರೆ ನಮ್ಮ ಶರೀರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ಅದು ರಕ್ತನಾಳಗಳ ಒಳಭಾಗವನ್ನು ಡ್ಯಾಮೇಜ್ ಮಾಡುತ್ತೆ. ಅದು ಸ್ಮೂತ್ ಆಗಿರ್ತಕ್ಕಂಥ ರಫ್ ಮಾಡುತ್ತೆ, ಅಲ್ಲಿ ಗಟ್ಟಿ ಆಗುತ್ತೆ, ಪ್ಲೇಕ್ ಆಗುತ್ತೆ, ಪಾಚಿ ಕಟ್ಟುತ್ತೆ. ತನ್ಮೂಲಕ ಅದು ಹಲವಾರು ಹೃದಯಾಘಾತ, ಕಿಡ್ನಿ ವೈಫಲ್ಯ, ಪಾರ್ಶ್ವವಾಯು, ಕಾಲಿನ ಗ್ಯಾಂಗ್ರೀನು, ಕಣ್ಣಿನ ರೆಟಿನಾದಲ್ಲಿ ಡ್ಯಾಮೇಜ್ ಎಲ್ಲನೂ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದ್ರಿಂದ ನಾವು ಪ್ರಾರಂಭದಲ್ಲೇ ಮಧುಮೇಹನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಒಂದು ದುಷ್ಪರಿಣಾಮಗಳು ಬರ್ದಂಗೆ ತಡಿಬೋದು, ಆರೋಗ್ಯವಾಗಿ ಕೊನೆಗಟ್ಟೆ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಅರ್ಲಿ ಡಯಾಗ್ನೋಸಿಸ್, ಬೇಗ ಕಾಯಿಲೆಗಳನ್ನು ಕಂಡುಹಿಡಿಯೋದು, ಬೇಗ ಚಿಕಿತ್ಸೆ ಮಾಡೋದು ಬಹಳ ಮುಖ್ಯ ಅನ್ನೋ ಒಂದು ಸಂದೇಶವನ್ನು ಇವತ್ತು ನಾವು ಸಾರ್ವಜನಿಕರಿಗೆ ಕೇಳಬೇಕಾಗುತ್ತೆ. ವಿಶೇಷವಾಗಿ ಭಾರತದಲ್ಲಿ ಯುವಜನರಲ್ಲಿ ಭಾಳ ಬೇಗ, ಇನ್ನು ಯಂಗ್ ಡಯಾಬಿಟಿಕ್ಸ್ ಅಂತೀವಿ, ಭಾಳ ಬೇಗ 30-40 ವರ್ಷದ ಒಳಗಡೆ ಡಯಾಬಿಟಿಸ್ ಶುರು ಆಗ್ತಾ ಇರೋದ್ರಿಂದ 30 ವರ್ಷದಲ್ಲೇ ನಾವು ಪರೀಕ್ಷೆನ ಶುರು ಮಾಡಿಸ್ಬೇಕಾಗ್ತದೆ. 3 ವರ್ಷಕ್ಕೊಂದ್ಸಲ ಮಾಡಿಸ್ಕೊಂಡು ಬಂದಾಗ ಚಿಕಿತ್ಸೆಗೆ ಒಳಗಾಗ್ತದೆ. ಯಾಕೆಂದರೆ ಅಂಕಿಅಂಶದ ಪ್ರಕಾರ ಇವತ್ತು ಭಾರತದಲ್ಲಿ ಸುಮಾರು 8-9 ಕೋಟಿ ಜನರ ಮಧುಮೇಹಗಳಿದ್ದಾರೆ ಅಂತ ಹೇಳುತ್ತೆ. ಮತ್ತು ಅಷ್ಟೇ ಜನ ಮಧುಮೇಹ ಬರುವ ಮುನ್ಸೂಚನೆಯಲ್ಲಿ ಅಥವಾ ಈ ಪ್ರೀ ಡಯಾಬಿಟಿಕ್ ಅಂತೀವಿ, ಅಂದರೆ ಪೂರ್ವ ಮಧುಮೇಹ ಹಂತದಲ್ಲಿದ್ದಾರೆ. ಅವ್ರು ಯಾವಾಗ ಬೇಕಾದ್ರೂ ಡಯಾಬಿಟಿಸ್ ಆಗ್ಬೋದು, ಬಟ್ ಅವ್ರು ಬರ್ದಂಗೂ ತಡಿಬೋದು ಜೀವನ ಶೈಲಿಯ ಬದಲಾವಣೆಯಿಂದ. ಇನ್ನೊಂದು ವಿಸ್ಮಯಕಾರಿ ಸಂಗತಿ ಅಂದರೆ ಇಬ್ಬರಲ್ಲಿ ಒಬ್ಬರು ಡಯಾಬಿಟಿಸ್ಗೆ, ಭಾರತದಲ್ಲಿ ಡಯಾಬಿಟಿಸ್ ಇರೋದೇ ಗೊತ್ತಿಲ್ಲ. ಅಂದರೆ ಅರ್ಧ ಜನಕ್ಕೆ ಅವ್ರಿಗೆ ಡಯಾಬಿಟಿಸ್ ಇರೋದೇ ಗೊತ್ತಿಲ್ಲ, ಡಯಾಬಿಟಿಸ್ ಇದೆ ಬಟ್ ಅವ್ರಿಗೆ ಗೊತ್ತಿಲ್ಲ, ಪರೀಕ್ಷೆ ಮಾಡಿಸ್ಕೊಂಡಿಲ್ಲ ಅಂಥವರು ಭಾಳ ಬೇಗ ಮುಂದೆ ಮುಂದಿನಗಳಲ್ಲಿ ಹೃದಯಾಘಾತ, ಹಲವಾರು ಸಮಸ್ಯೆ, ಹೃದಯಾಘಾತ ಆಗ್ಬೋದು, ಪಾರ್ಶ್ವವಾಯು ಆಗ್ಬೋದು, ಕಿಡ್ನಿ ವೈಫಲ್ಯ, ಇಂಥ ಒಂದು ಸಮಸ್ಯೆಗೆ ಬಲಿಯಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಸೊ ಸ್ಕ್ರೀನಿಂಗು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದು ಭಾಳ ಮುಖ್ಯ. ಇವತ್ತಿನ ನಾವು ಜನಗಳ ಜಾಗೃತಿ ಪಡಿಸೋದು ಏನಂದರೆ ಡಯಾಬಿಟಿಸು ಭಾಳ ಸೈಲೆಂಟ್ ಡಿಸೀಸು, ಲಘೋತ್ತರ ಶತ್ರು. ಅದನ್ನು ತಡೀಬೋದು, 60% ನಾವು ಬರ್ದಂಗೆ ತಡೀಬೋದು. ಹೇಗೆ ತಡೀಬೋದು? ಜೀವನ ಶೈಲಿ. ಈ ಉದಾಹರಣೆಗೆ ಏನಾಯಿತು, ಭಾರತದಲ್ಲಿ ಯಾಕೆ ಇಷ್ಟೊಂದು ಒಂದು ಸಾಂಕ್ರಾಮಿಕ ರೋಗದಂತೆ ಡಯಾಬಿಟಿಸ್ ಜಾಸ್ತಿ ಆಯಿತು ಅಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಯಿತು. ನಮ್ಮ ಪೂರ್ವಜರು ಆಹಾರ ತಿಂದಾಗ ನಾವು ತಿಂತೀವಿ, ನಮ್ಮ ಅಜ್ಜ ಅಜ್ಜಿ, ನಮ್ಮ ತಾತ ಅಮ್ಮ ತಿಂದಿದ್ದು ನಾವು ಆಹಾರ ನಮ್ಮ ಬದಲಾಯಿತು. ಅವರ ಚಟುವಟಿಕೆಗಳು ನಮಗಿಲ್ಲ. ರೊಟ್ಟಿ, ಸೊಪ್ಪು, ಗಿಪ್ಪು ತಿನ್ಕೊಂಡಿದ್ದು ನಾವು ಯಾವಾಗ ಇವು ರಿಫೈನ್ಡ್ ರೈಸ್ಗಳನ್ನ, ರಿಫೈನ್ಡ್ ಬೇಕರಿ ಐಟಮ್ಸ್ನ ತಿನ್ನಕ್ಕೆ ಶುರು ಮಾಡಿದ್ದಾಗುವುದು. ಸೊ ಈ ರೀತಿ ತುಪ್ಪ, ಬೆಣ್ಣೆ, ಚರ್ಬಿ, ಸ್ವೀಟ್ಸು ಇವೆಲ್ಲವೂ ಕೂಡ ಮಾರಕ. ಸೊ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ನೋಡ್ಕೊಳ್ಬೋದು. ಹಾಗೆ ತುಂಬ ಚಟುವಟಿಕೆಗಳಿಂದ ತುಂಬ ಚಟುವಟಿಕೆಯಾಗಿ ಯಾವಾಗಲೂ ಕೂಡ ಯಾವುದೇ ವೃತ್ತಿ ಮಾಡ್ತಿದ್ರು ಕೂಡ ದೈಹಿಕ ಚಟುವಟಿಕೆಗಳಿರಂಗೆ, ದೈಹಿಕ ನಿಷ್ಕ್ರಿಯತೆ ಇರದಂಗೆ, ಯಾವುದೇ ಚಟುವಟಿಕೆಗಳು ನಮ್ಮ ವೃತ್ತಿಯಲ್ಲಿ ಇಲ್ಲ ಅಂದಾಗ ನಾವು
ಬೆಳಗ್ಗೆ ಎದ್ದು ಸುಮಾರು ಒಂದು 3/4 ಗಂಟೆ 1 ಗಂಟೆ ಫಾಸ್ಟಾಗಿ ಬಿರುಸಾಗಿ ನಡಿಬೇಕಾಗತ್ತೆ. ಯಾವುದೋ ಒಂದು ವ್ಯಾಯಾಮ ಒಂದು ರೀತಿಯ ಇದರಲ್ಲಿ ವೃತ್ತಿಯಲ್ಲಿ ಇರಬೇಕು, ಇಲ್ಲ ವ್ಯಾಯಾಮದಲ್ಲಿ ಇರಬೇಕು. ಮಾಡೋದ್ರಿಂದಲೂ ಕೂಡ ಡಯಾಬಿಟಿಸ್ನ ಸುಮಾರು 60% ನಾವು ಬರ್ದಂಗೆ ನೋಡ್ಕೋಬೋದು ಕಾಲದಲ್ಲಿ ತಗೊಳ್ಳೋದ್ರಿಂದ. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನು, ಡಯಾಬಿಟಿಸ್ ಅಂದರೆ ಹೃದಯ ಕಾಯಿಲೆ ಇದ್ದಂಗೆ, ಡಯಾಬಿಟಿಸ್ ಅಂದರೆ ಮೆದುಳಿನ ಕಾಯಿಲೆ ಇದ್ದಂಗೆ, ನಾಟ್ ಸಕ್ಕರೆ ಕಾಯಿಲೆ ಅಂತಲ್ಲ. ಸೊ ಈ ಅಂಶವನ್ನು ಸಾರ್ವಜನಿಕರು ಗಮನಿಸಬೇಕು. ಯಾಕೆ ನಾವು ಇಷ್ಟೊಂದು ಹೃದಯಾಘಾತಗಳನ್ನು ನೋಡ್ತಾ ಇದ್ದೀವಿ ಅಂದರೆ, ಇವತ್ತು ನೋಡ್ತೀವಿ 30 ವರ್ಷ 40 ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕು ಸಾವು ನೋಡ್ತಾ ಇರ್ತೀವಿ. ಯಾಕೆಂದರೆ ಸಕ್ಕರೆ ಕಾಯಿಲೆ ಇರೋದನ್ನ ನೋಡ್ಕೊಂಡಿರೋದಿಲ್ಲ. ತನ್ನ ಮೂಲಕ ರಕ್ತನಾಳಗಳು ಡ್ಯಾಮೇಜ್ ಆಗ್ತವೆ, ಪಾಚಿ ಕಟ್ತವೆ, ಯಾವುದೋ ಒಂದು ದಿವಸ ಪೂರ್ತಿ ಬ್ಲಾಕ್ ಆಗಿ ಸಾವು ನೋವುಗಳು ಸಂಭವಿಸ್ಬೋದು. ಸೊ ಇದೆಲ್ಲಕ್ಕೂ ಒಂದೇ ಉತ್ತರ ಅಂದರೆ ನಾವು ಡಯಾಬಿಟಿಸ್ ಬರ್ದಂಗೆ ತಡಿಬೇಕು. ಬಂದ ಸಂದರ್ಭದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನು ಪಡಿಬೇಕು. ಮಂತ್ರ ಡಯಾಬಿಟಿಸ್ ಒಂದೇ ಅಂದರೆ ಈಟ್ ಲೆಸ್ ಅಂತ, ಈಟ್ ಲೆಸ್ ವರ್ಕ್ ಮೋರ್ ವಾಕ್ ಮೋರ್ ಅಂತ. ಅಂದರೆ ಕಡಿಮೆ ತಿನ್ನೋದು, ಜಾಸ್ತಿ ಕೆಲಸ ಮಾಡೋದು, ಜಾಸ್ತಿ ನಡೆಯೋದು. ಹೊಟ್ಟೆ ತುಂಬ ತಿನ್ನೋದು ಭಾಳ ಕೆಟ್ಟ ಅಭ್ಯಾಸ. ಹೊಟ್ಟೆ ತುಂಬೋದಕ್ಕೆ ಮುಂಚೆ ತಟ್ಟೆಯನ್ನು ಬಿಟ್ಟು ಹೇಳೋದು ಅಂತ ನಾವು ಹೇಳ್ತೀವಿ. ಆ ಕಲೆಯನ್ನು ಕಲಿಬೇಕು. ಹೊಟ್ಟೆ ತುಂಬಬಾರ್ದು, ಹೊಟ್ಟೆಯಾಗಿ ಊಟ ಮಾಡೋದ್ರಿಂದ ಡಯಾಬಿಟಿಸ್ ಬರ್ದಂಗೆ ತಡಿಬೋದು, ಬಂದಾಗಲೂ ಕೂಡ ನಿಯಂತ್ರಣ ಕೂಡ ಆಯಾಗುತ್ತೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.